ಹಲೋ ಮಕ್ಕಳೇ, ಇವತ್ತು ನಾವು ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವಿಟೀಸು ಆಪರೇಟಿಂಗ್, ಇನ್ವೆಸ್ಟಿಂಗ್ ಅಥವಾ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಅದನ್ನು ನಾವು ಇಲ್ಲಿ ಡಿವೈಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಇದು ಡೇ ಟು ಡೇ ನಡೆಯುವಂತಹ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಇದರಲ್ಲಿ ಲಾಂಗ್ ಟರ್ಮ್ ಅಸೆಟ್ಸ್ ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ನ ಬೈ ಅಥವಾ ಸೆಲ್ ಮಾಡಿದ್ರೆ ಅದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಇವಾಗ ಒಂದು ಕಂಪ್ನಿನ ಪರ್ಚೇಸ್ ಮಾಡುವಾಗ, ಸೆಲ್ ಮಾಡುವಾಗ, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಅದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಓಕೆ, ಸೊ ಇವಾಗ ನಾವು ಒಂದೊಂದಾಗಿ ಡಿವೈಡ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಬಂದುಬಿಟ್ಟು ಪರ್ಚೇಸ್ ಆಫ್ ಮಿಷನರಿ. ಸೊ ಇದು ಲಾಂಗ್ ಟರ್ಮ್ ಅಸೆಟ್, ಅದಕ್ಕೆ ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಸೆಕೆಂಡ್ ಒನ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಇದು ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಪ್ರೊಸೀಡ್ಸ್ ಫ್ರಮ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಇದು ಕೂಡ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಪ್ರೊಸೀಡ್ಸ್ ಫ್ರಮ್ ಸೇಲ್ ಆಫ್ ಓಲ್ಡ್ ಮೆಷಿನರಿ. ಸೊ ಮೆಷಿನರಿ ಬಂದುಬಿಟ್ಟು ಲಾಂಗ್ ಟರ್ಮ್ ಅಸೆಟ್, ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಕ್ಯಾಶ್ ರಿಸೀಟ್ ಫ್ರಮ್ ಟ್ರೇಡ್ ರಿಸೀವಬಲ್ಸ್. ಇದು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ, ಯಾಕಂದರೆ ಇದು ಡೇ ಟು ಡೇ ಬೇಸಿಸ್ ಮೇಲೆ ಕ್ಯಾಶ್ ರಿಸಿಪ್ಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಮತ್ತು ಇದು ಶೇರ್ಸ್ ರಿಲೇಟೆಡ್. ಸೊ ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ನೆಕ್ಸ್ಟು ಪರ್ಚೇಸ್ ಆಫ್ ಗುಡ್ವಿಲ್. ಗುಡ್ವಿಲ್ ಯಾವಾಗ ಪಿಕ್ಚರಿಗೆ ಬರುತ್ತೆ? ಕಂಪನಿನ ಸೆಲ್ ಮಾಡೋವಾಗ ಅಥವಾ ಪರ್ಚೇಸ್ ಮಾಡೋವಾಗ. ಸೊ ದಿಸ್ ವಿಲ್ ಕಮ್ ಅಂಡರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ಕಮ್ ಟ್ಯಾಕ್ಸ್ ಪೇಡ್, ಇದು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಡಿವಿಡೆಂಡ್ ಪೇಡ್ ಆನ್ ಪ್ರಿಫರೆನ್ಸ್ ಶೇರ್ಸ್, ಇದು ಕೂಡ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್. 10 ಅಂಡರ್ ರೈಟಿಂಗ್ ಕಮಿಷನ್ ಪೇಡ್, ಇದು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಸೊ ಹೀಗೆ ನಾವು ಕೊಟ್ಟಿರುವಂಥ 10 ಆ್ಯಕ್ಟಿವಿಟೀಸ್ನ ಆಪರೇಟಿಂಗ್, ಇನ್ವೆಸ್ಟಿಂಗ್ ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಹಾಕಿದ್ದೀವಿ. ಥ್ಯಾಂಕ್ ಯು.